ಹಲೋ ಗಾಯ್ಸ್, ಈಗ ಮತ್ತೂರಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಹುಮ್ಳೆಬೇಲಿಗೆ ಬಂದಿದ್ದೀವಿ. ಮತ್ತೂರಿಂದ ಕುಸ್ಕೋಡ್ ಆದಮೇಲೆ ಕಡೆಕಲ್ ಆದಮೇಲೆ ಸ್ಟ್ರೈಟ್ ರೋಡ್ ತೊಗೊಂಡ್ರೆ ಲೆಫ್ಟ್ ಡಿವಿಯೇಷನ್ ಬರುತ್ತೆ. ಲೆಫ್ಟ್ ಡಿವಿಯೇಷನ್ ಬಂದರೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಹುಮ್ಳೆಬೇಲಿಗೆ 10 ಕಿಲೋಮೀಟ್ರ್ ಇದೆ ಅಂತ. ಅದೇ ಕಡೆಕಳಲ್ಲಿ ರೈಟಿಗೆ ಹೋದರೆ ನಮಗೆ ಯಾವುದೋ ಗಾಜನೂರು ಡ್ಯಾಮ್ ಸಿಗುತ್ತೆ. ಅದಕ್ಕೆ ಸ್ಟ್ರೈಟ್ ಹೋದರೆ ಸಣ್ಣ ರೋಡ್ ಐತೆ. ಸಣ್ಣ ರೋಡಿಂದ ಸ್ಟ್ರೈಟ್ ಹೋಗಿ ಲೆಫ್ಟಿಗೆ ತೊಗೊಂಡ್ರೆ ಹುಮ್ಳೆಬೇಲಿ 10 ಕಿಲೋಮೀಟ್ರು. ಈಗ ಹುಮ್ಳೆಬೇಲಿಗೆ ಬಂದಿದ್ದೀವಿ. ಬಾಸ್ ನೋಡಿ ಬಂದಿದ್ದಾರೆ ನಮ್ಮ ಜೊತೆಗೆ. ಇವರು ಕಿರಣ್. ಈಗ ಮಾನ್ಸೂನ್ ಅಲ್ವಾ, ಅದಕ್ಕೆ ಭದ್ರಾ ಬ್ಯಾಕ್ ವಾಟರ್ಸ್ ಫುಲ್ ತುಂಬಿದೆ. ಮೊದಲೆಲ್ಲ ಬಂದಿದ್ವಿ ಈ ಕಡೆಗೆ, ಆವಾಗ ಅಲ್ಲೆಲ್ಲ ಅಡ್ಡಾಡಿದ್ವಿ, ಅಲ್ಲೆಲ್ಲ ಫುಲ್ ಫ್ರೀ ಇತ್ತು. ಈಗ ನೋಡ್ರಿ ಎಲ್ಲ ತುಂಬಿಟ್ಟೈತೆ. ಆ ಎಂಡ್ಗೆ ಒಂದ್ಸರಿ ಹೋಗಿದ್ವಿ, ಆ ಕಡೆ ಎಂಡ್ಗೆ ಚೆನ್ನಾಗಿರುತ್ತೆ. ಒಳಗೆ ಈಜೆಲ್ಲ ಆಡಿದ್ವಿ. ಆ್ಯಕ್ಚುಲಿ ಲೋಕಲ್ಸ್ ನೋಡಿದರೆ ಬೈತಾರೆ ಅಲ್ಲ ಈಜು ಆಡಿದ್ರೆ, ಯಾಕಂದ್ರೆ ಮೊಸಳೆ ಐತಂತಾರೆ. ಮೊಸಳೆ ಐತೆ ಇಲ್ವ ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ಡೇಂಜರ್ ಒಳಗೆ ಹೋದರೆ. ಒಂದೊಂದು ಕಡೆ ಸಡನ್ ಡೀಪ್ ಐತೆ, ಅದಕ್ಕೆ ಹುಷಾರಾಗಿ ಹೋಗ್ಬೇಕು. ಯಾವ ತೆಪ್ಪದವ ಬರ್ತಿದ್ದಾನೆ, ಕೇಳೋಣ ನಮ್ಮನ್ನು ಕರ್ಕೊಂಡು ಹೋಗ್ತೀನಪ್ಪ ಅಂತ. 50 ರೂಪಾಯಿ ಕೊಟ್ರೆ ಕರ್ಕೊಂಡು ಹೋಗ್ತಾನೆ, ಕೊಡೋಣ. ನೋಡೋದು ಯಾರು ನೋಡ್ಬೇಕು, ಫೋಟೋ ಕಳಿಸ್ಬೇಕು. ನಾಳೆ ಬಂದು ಒಳ್ಳೆ ಐರನ್ ಮಾಡ್ತಾರೆ ಅಂತ. 200 ರೂಪಾಯಿ ಕೆಜಿ ಅನ್ನಾಗಿದೆ ಡಾಂಬರ್. 200 ರೂಪಾಯಿ ಕೆಜಿನಾ? 300 ರೂಪಾಯಿ ಕೆಜಿ. ಈಗ ಡಾಂಬರ್ ಹೆಂಗ್ ಮಿಕ್ಸ್ ಮಾಡ್ತೀರ? ಅದಕ್ಕೆ ಇದರಲ್ಲಿ ಕಾಯಿಸ್ತೀರಾ? ಕಾಯಿಸ್ಬೇಕು. ಅದು ಡಬ್ಬದಲ್ಲಿ ಎಣ್ಣೆ ಡಬ್ಬ ಇರಲ್ಲ, ಹೊಡೆದು ಅದರಲ್ಲೇ ಹಾಕಿ ಕಾಯಿಸ್ಬೇಕು. ಅದು ಕಾಯಿಸಿ ಅಂಟಿಸೋದು, ಕಾಯಿಸಿ ಬ್ರಷ್ ಮಾಡೋದು. ಅದೇ 4 ರಿಂದ 5 ಕೆಜಿ ಬೇಕು ಒಂದು ತೆಪ್ಪಕ್ಕೆ. ಅದು ಪ್ಯೂರ್ ಇದ್ರೆ, ಏನಾದ್ರೆ ಕಲ್ಲು ಮರಳು ಇದ್ರೆ 8 ರಿಂದ 9 ಕೆಜಿ ಬೇಕು. ಡಾಂಬರ್ ಇದು ಸ್ವಲ್ಪನೂ ಲೀಕ್ ಆಗಲ್ವಾ? ಸ್ವಲ್ಪನೂ ಲೀಕ್ ಆಗಲ್ವಾ? ಹೊಸದಲ್ಲ, ಈ ಲೀಕ್ ಆಗಲ್ಲ. ಇವಾಗ ಒಂದು 6 ತಿಂಗಳು ಆದ್ಮೇಲೆ ಮತ್ತೆ ಮಾಡಬೇಕು. ಅಲ್ಲ ಸ್ವಲ್ಪ ಮೇಲೆ ಬರುತ್ತೆ ನೀರು. ಈಗ ಮತ್ತೆ 6 ತಿಂಗಳಾದ್ಮೇಲೆ ಮತ್ತೆ ಅದಕ್ಕೆ ಮತ್ತೆ ಡಾಂಬರ್ ಹಾಕ್ತೀರಾ? ಊಟ ಎಲ್ಲ ಆಯ್ತಲ್ಲ. ನಿಮ್ದೇ ನೀವೆಲ್ಲ ಮುಚ್ಚಿಬಿಡ್ತಿದ್ದೀರಲ್ಲ, ಒಬ್ಬೊಬ್ರದ್ದು ಹಂಗಂಗೆ ಮುಚ್ತೀರಾ. ಮಸ್ತ್ ಅಲ್ಲಣ್ಣ. ಇದು ಉಲ್ಟಾ ಹಾಕ್ಬಿಟ್ರೆ ಇರೋ ಬರೋ ನೀರೆಲ್ಲ ಕೆಳಗಡೆ ಇಳಿಯಬೇಕು. ನಾಳೆ ಹಗುರ ಇರ್ಬೇಕು, ಇಲ್ಲ ಅಂದ್ರೆ ಕಲ್ಲು ಆದಂಗೆ ಆಗುತ್ತೆ. ದಿನಕ್ಕೆ ಎಷ್ಟು ಕೆಜಿ ಸಿಗೋತಣ್ಣ ಮೀನು? ಕಡಿಮೆ ತುಂಬ ಕಡಿಮೆ. ಎಲ್ಲ ಒಂದು 10-20 ಬಿದ್ದರೆ ಒಂದು ವಾರ ಆಯ್ತು. ವಾರದ ಹಿಂದೆ ಕಡಿಮೆ ಅಂದ್ರೆ ಒಂದೊಂದು ತಪ್ಪದಲ್ಲಿ 10 ಕೆಜಿ 15 ಕೆಜಿ ಮೋಸ ಇದ್ದಿಲ್ಲ. ಈ ನೀರು ಎಲ್ಲ ಉಲ್ಟಾ ಪಲ್ಟಾ ಇಲ್ಲಿ ಸ್ವಲ್ಪ ಇದಾಯಿತು. ಇವತ್ತು ಬಿಸಿಲು, ನಾಳೆ ಆಮೇಲೆ ಸ್ವಲ್ಪ ಮಳೆ, ನೀರು ಅಲ್ಲಿ ಹೋಗಿತ್ತು ಬೇಲಿ ಹತ್ರ. ಓಕೆ. ಈಗ ಮಾನ್ಸೂನ್ ಸ್ಟಾಪ್ ಆದ್ರೆ ಮತ್ತೆ ಸಿಗುತ್ತೆ ಮೀನೆಲ್ಲ. ಪೂರ್ವ ದಿವಸಲ್ಲಿ ಇಲ್ಲಿ ಬಂದಿದೆ, ಅಲ್ಲಿ ಹೋಗಿತ್ತು, ಬೇಲಿ ದಾಟಿ ಹೋಗಿತ್ತು. ಅದು ಮಣ್ಣಿನ ಗುಡ್ಡ ಇದೆಯಲ್ಲ, ಅಲ್ಲಿವರೆಗೂ ಹೋಗಿತ್ತು. ಈಗ ನೋಡಿದ್ರಲ್ಲ ಅಂಕಲ್ ಹೇಳ್ತಿದ್ರು, ಒಂದು 35 ದಿನ ಮುಂಚೆ 3 ಹುಡುಗರು ಬಂದು ತೆಪ್ಪ ಹಾಕ್ಕೊಂಡು ಹೋಗ್ಬಿಟ್ಟಿದ್ರಂತೆ. 4 ಜನ ಅವರಷ್ಟಿಗೆ ಅವರೇ ತೆಪ್ಪ ಹಾಕ್ಕೊಂಡು ಹೋಗಿದ್ದಾರೆ. ಅದು ಮೊದಲು ಸೆಂಟ್ರಿಗೆ ಹೋಗ್ಬಿಟ್ಟು ಸಿಗಾಕೊಂಡ್ಬಿಟ್ಟಿದ್ದಾರೆ. ಜೋರು ಗಾಳಿ ಬಂದೈತೆ, ಬೀಸೈತೆ, ಪಲ್ಟಿ ಹೊಡೆದ್ಬಿಟ್ಟೈತೆ ತೆಪ್ಪ. ಅವ್ರಿಗೆ ಈಜು ಬಂದಿಲ್ಲ, ಅಲ್ಲೇ ತೀರ್ಕೊಂಬಿಟ್ಟವ್ರು. ಅವತ್ತಿಂದ ಇಲ್ಲಿ ತೆಪ್ಪ ಯಾರು ಆಡಿಸ್ತಿಲ್ವಂತೆ. ಸೊ
ಯಾರು ಕೇಳಕ್ಕೆ ಹೋಗ್ಬೇಡ್ರಿ, ಫೋರ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅವರು ಮಾಡೋದಿಲ್ಲ. ಅಂದರೆ ಒಬ್ಬರು ಮಾಡಿದ್ರೆ ಇನ್ನೊಬ್ಬರು ನೋಡಿಕೊಂಡು ಅವ್ರಿಗೂ ಈ ಮೇಲೆ ಅಧಿಕಾರಿಗಳಿದ್ದರೆ ಅವ್ರಿಗೆಲ್ಲ ಹೇಳ್ತಾರೆ. ಅದಕ್ಕೆ ಫೋರ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ಮೀನು ಕೂಡ ಸಿಗ್ತಿಲ್ವಂತೆ, ದಿನಕ್ಕೆ 1 kg ಸಿಗೋದೇ ಗ್ರೇಟ್ ಅಂತಿದ್ದಾರೆ. ಮೊದಲಾದರೆ 15 kg ಹಂಗೆ ಸಿಗ್ತಿತ್ತಂತೆ ಒಂದು ತೆಪ್ಪಕ್ಕೆ. ಅದೇ ಸ್ವಲ್ಪ ಕಷ್ಟ ಆಗಿದೆ. ಮಾನ್ಸೂನ್ ಆದಮೇಲೆ ಎಲ್ಲ ಅವ್ರಿಗೂ ಹಬ್ಬನೇ ಹಬ್ಬ.